ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ನಾವು ತೋರ್ಸೋಕೆ ಹೊರಟಿರೋದು ಮ್ಯಾಂಗೋ ಸೀಸನ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ನೋಡೋಣ ಮ್ಯಾಂಗೋನಲ್ಲಿ ಏನೇನು ರೆಸಿಪೀಸ್ ಮಾಡ್ಬೋದು ಅಂತ. ಅದರಲ್ಲಿ ಒಂದು ರೆಸಿಪಿ ನಾವು ತೋರ್ಸೋಕೆ ಹೊರಟಿರೋದು ಡೆಸರ್ಟ್. ಅದರಲ್ಲೂ ಎಕ್ಸ್ಪೆಷಲಿ ಊಟ ಆದಮೇಲೆ ಮಕ್ಳಿಗಂತೂ ಡೆಸರ್ಟ್ ಕ್ರೇವಿಂಗ್ಸ್ ನಮಗೂ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಾವು ತೋರ್ಸೋಕೆ ಹೊರಟಿರೋದು ಮ್ಯಾಂಗೋ ಸ್ಯಾಂಡ್ವಿಚ್ ಮಲೈ ಅಥವಾ ಮ್ಯಾಂಗೋ ಸ್ಯಾಂಡ್ವಿಚ್ ರಬಡಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ಮಾಡೋದು ಅಷ್ಟೇ ಸುಲಭ, ಕ್ವಿಕ್ ಆಗಿ ಮಾಡ್ಬೋದು, ಟೇಸ್ಟ್ ಸಹ ಅದ್ಭುತವಾಗಿರುತ್ತೆ. ಸೊ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಾದ್ರೆ ಸ್ವೀಟೆಸ್ಟ್ ಡೆಸರ್ಟ್ ಹೇಗೆ ಬೇಕಾಗಿರುವ ಪದಾರ್ಥಗಳು ಏನೇನಂತ ನೋಡೋಣ. ಸಣ್ಣಗೆ ಕ್ಯೂಬ್ ಆಗಿ ಮಾಡ್ಕೊಂಡಿರೋಂಥ ಮ್ಯಾಂಗೋ ಕಟ್ ಮಾಡ್ಕೊಂಡಿದೀವಿ. ಈ ತರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಒಂದು 4 ರಿಂದ 5 ಬ್ರೆಡ್ ಸ್ಲೈಸಸ್, ಪೌಡರ್ ಶುಗರ್, ಮ್ಯಾಂಗೋ ಪಲ್ಪ್, ಮ್ಯಾಂಗೋನ ಪ್ಯೂರಿ ಮಾಡಿ ಇಟ್ಕೊಂಡಿರೋದು ಓನ್ಲಿ ಮ್ಯಾಂಗೋ ಹಾಕೊಂಡು, ನಂತರ ಮಿಲ್ಕ್ ಪೌಡರ್, ಕಸ್ಟರ್ಡ್ ಪೌಡರ್, ಹಾಲು ಮತ್ತು ಏಲಕ್ಕಿ. ಈಗ ಒಂದು ಬೌಲ್ಗೆ ನಾವು ಮಿಲ್ಕ್ ಪೌಡರ್ ಹಾಕೊಳ್ಳೋಣ. ನಾವು 1 ರಿಂದ 2 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೆ, ಅದನ್ನು ಒಂದು ಬೌಲ್ಗೆ ಹಾಕೋ. ಈಗ ಪೌಡರ್ ಶುಗರು ಸ್ವೀಟ್ನೆಸ್ ನೋಡಿ ಹಾಕೋಬೋದು. ನಾನು 1.5 ಚಮಚದಷ್ಟು ಪೌಡರ್ ಶುಗರ್ ಹಾಕಿದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋಣ. ಇದು ತಿಕ್ಕಾಗಿ ನಮಗೆ ಮಾಡ್ಕೋಬೇಕಾಗತ್ತೆ. ಇದು ಫೈನ್ ನಮಗೇನಂತ ಹೇಳ್ತೀವಿ ಟೆಕ್ಸ್ಚರು ನಮಗೆ ಸ್ವಲ್ಪ ತಿಕ್ಕಾಗಿರಬೇಕು. ಸ್ವಲ್ಪ ನೋಡ್ಕೊಂಡು ಹಾಲು ಹಾಕೊಳ್ಳೋಣ. ಮತ್ತೆ ನೋಡ್ತಾ ಇದ್ರಲ್ಲ ಈ ಥರ ತಿಕ್ ಟೆಕ್ಸ್ಚರ್ ಬರಬೇಕು. ಈಗ ಮ್ಯಾಂಗೋ ಪಲ್ಪ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ ಇದಕ್ಕೆ ಹಾಕೊಳ್ಳೋಣ. ಅಗೇನ್ ಫೈನ್ ಮಿಕ್ಸ್ ಕೊಡಬೇಕಾಗತ್ತೆ. ನೋಡ್ಬೋದು ಹೇಗೆ ಕಲರ್ ಟರ್ನ್ ಆಗ್ತಿದೆ ಅಂದ್ಬಿಟ್ಟು. ಸೊ ನೋಡ್ಬೋದು ಈಗ ಈ ಕಲರ್ ಟರ್ನ್ ಆಗಿರುತ್ತೆ. ನ್ಯಾಚುರಲ್ ಆಗಿರೋ ಮ್ಯಾಂಗೋ ಕಲರೇ ಬರುತ್ತೆ. ಸೊ ಈಗ ನಮಗೆ ಇದಕ್ಕೆ ನಾವು ಏನು ಮಾಡ್ತಿದ್ದೀವಲ್ವ ಬ್ರೆಡ್ ಸ್ಯಾಂಡ್ವಿಚ್ಚು, ಸೊ ಅದಕ್ಕೆ ಮಧ್ಯದಲ್ಲಿ ಮಲೈ ಥರ ಹಾಕೋದಕ್ಕೆ ಇದು ರೆಡಿ ಇದೆ. ಈಗ ಒಂದು ಮಿಲ್ಕ್ ಪ್ಯಾನ್ ತಗೋಬೇಕು. ಇದಕ್ಕೆ ನಾವೀಗ 1 ಕಪ್ಪಷ್ಟು 1.5 ಕಪ್ಪಷ್ಟು ಹಾಲು ಹಾಕೋಣ. ಈ ಹಾಲು ಸ್ವಲ್ಪ ಮಿಲ್ಕ್ ಚೆನ್ನಾಗಿ ಬಾಯ್ಲ್ ಆಗಲಿ ಸ್ವಲ್ಪ. ಈಗ ನಾವು ಹಾಲು ಸ್ವಲ್ಪ ಬಾಯ್ಲ್ ಆಗಿರುತ್ತಲ್ವ, ಆ ಮಿಲ್ಕ್ಗೆ ಸ್ವಲ್ಪ ಪೌಡರ್ ಶುಗರ್ ಹಾಕೋಣ. 1.5 ಚಮಚದಷ್ಟು ಪೌಡರ್ ಶುಗರ್. ಈಗ ಇದಕ್ಕೆ ನಾವೀಗ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳೋಣ. ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಈಗ ಕಸ್ಟರ್ಡ್ ಈ ಥರ ರೆಡಿ ಆಗಿರುತ್ತೆ. ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ನಮಗೆ ಇಲ್ಲಿ ಕಸ್ಟರ್ಡಿಂದ ಮಿಲ್ಕ್ ರೆಡಿ ಆಗಿದೆ. ಇದು ಫುಲ್ ತಣ್ಣಗಾಗಬೇಕು ನಮಗೆ. ಈಗ ಈ ಬ್ರೆಡ್ ಸ್ಲೈಸಸ್ ಇಂದು ನಾವು ಸೈಡ್ ಇರುತ್ತಲ್ಲ, ಈ ಸೈಡ್ಸ್ ತಕೊಂಡ್ಬಿಡೋಣ. ಈ ಥರ 4 ಸೈಡ್ಸ್ ತಗೊಂಡಿರ್ತೀವಿ. ಈ ಥರ 4 ಸೈಡ್ಸ್ ತಗೊಂಡ್ಮೇಲೆ ಈಗ ಸೆಂಟ್ರಲ್ ಒಂದು ಪಾರ್ಟ್ ಮಾಡೋಣ. ನಂತರ ಈ ಥರ ಅಂದರೆ ನಮ್ಗೆ ಒಂದೊಂದು ಈ ಥರ ಚೌಕ ಶೇಪಲ್ಲಿ ಬರೋ ಥರ ಸ್ಕ್ವೇರ್ ಶೇಪಲ್ಲಿ ಮಾಡಿ ಇಟ್ಕೊಳ್ಳೋಣ. ನೋಡ್ಬೋದು ಈಗ ಎಲ್ಲ ಸ್ಕ್ವೇರ್ ಶೇಪ್ಸ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಸ್ಟರ್ಡ್ ಫುಲ್ ತಣ್ಣಗಾಗಿದೆ. ಸೊ ಇದಕ್ಕೆ ನಾವು ಈಗ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡ್ಕೋಬೇಕು. ಫುಲ್ ಎಲ್ಲ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡಿ ಈಗ ಕಸ್ಟರ್ಡ್ಗೆ ನೀಟಾಗಿ ಮಿಕ್ಸ್ ಕೊಟ್ಟರೆ ನೋಡ್ಬೋದು ಮ್ಯಾಂಗೋ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸೊ ಈಗ ನಮಗೆ ಮಲೈಯು ರೆಡಿ ಇದೆ. ಸೊ ನಮಗೆ ಮದುವೆ ಬೇಕಾದ್ರೆ ಸ್ಟಫಿಂಗು ರೆಡಿ ಇದೆ. ಸೊ ಅದರ ಬನ್ನಿ ಯಾಕೆ ತಡ, ಬೇಗ ಪ್ಲೇಸ್ ಮಾಡಿಕೊಂಡು ಎಮ್ಮಿಯಾದ ಡೆಸರ್ಟ್ನ ನೋಡೋಣ. ಈಗ ನಾನೊಂದು ಸರ್ಕಲ್ ಶೇಪ್ ಇರೋ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಮಾಡಿಟ್ಕೊಂಡಿರೋ ಕಸ್ಟರ್ಡ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅಷ್ಟೇ, ಜಾಸ್ತಿ ಏನು ಬೇಡ. ಈ ಥರ ಫುಲ್ಲು. ಈಗ ಇದು ಸ್ಪ್ರೆಡ್ ಆದಮೇಲೆ ನಾವು ಒಂದೊಂದು ಬ್ರೆಡ್ ಸ್ಲೈಸಸ್ ಇರುತ್ತಲ್ಲ, ಆ ಬ್ರೆಡ್ ಸ್ಲೈಸಸ್ಗೆ ಮಧ್ಯದಲ್ಲಿ ನಾವು ಫಸ್ಟ್ ಮಾಡಿಕೊಡಿ ಹಾಲಿನ ಪೌಡ್ರದ ಮಿಕ್ಸ್ಚರು. ಸೊ ಅದನ್ನು ಹಿಂಗೆ ಫಿಲ್ ಮಾಡಬೇಕು. ಹಾಗೆಯೇ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಹೀಗಿಡಬೇಕು. ನೋಡ್ತೀರಲ್ಲ ಈ ಥರ ಸ್ಯಾಂಡ್ವಿಚ್ ಥರ ಎಲ್ಲ ಬ್ರೆಡ್ ಸ್ಲೈಸಸ್ ಮಾಡ್ಕೊಂಬರೋಣ. ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ಕೊತ ಬರಬೇಕು. ಈಗ ನಾವೆಲ್ಲದನ್ನು ಸ್ಯಾಂಡ್ವಿಚಾಗಿ ಪ್ರಿಪೇರ್ ಮಾಡಿದ್ದೀವಿ. ನಂತರ ನಾವು ಎಲ್ಲದ್ರ ಮೇಲೂ ಇನ್ನೊಂದು ಸತಿ ಹಿಂಗೆ ಲೇಯರ್ ಆಗಿ ಕೋಟ್ ಮಾಡ್ಕೊತ ಬರಬೇಕು. ಪ್ರತಿಯೊಂದಕ್ಕೂ ನೀಟಾಗಿ ಈ ಥರ ಕೋಟ್ ಮಾಡೋಕೆ ಸ್ವಲ್ಪ ತಿಕ್ಕಾಗಿ ಕೋಟ್ ಮಾಡಬೇಕು. ನಾವು ಎಲ್ಲ ನೋಡ್ಬೋದು, ನಾವು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಥರ ಎಮ್ಮಿಯಾಗಿ ಕೋಟ್ ಮಾಡ್ಕೋಬೇಕು. ನಂತರ ನಾವೀಗ ಇದಕ್ಕೆ ಇದು ಮಾಡಿ ಇಟ್ಕೊಂಡಿರ್ತೀವಲ್ಲ ಕಸ್ಟರ್ಡ್ದು, ಅದನ್ನು ಪೌರ್ ಮಾಡ್ತಾ ಬರೋಣ. ಈ ಥರ ಒಂದೊಂದಕ್ಕೂ ನೀಟಾಗಿ ಸುತ್ತ ಪೌರ್ ಮಾಡ್ಕೊತ ಬರಬೇಕು. ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿ ರಸಮಲೈ ಎಲ್ಲ ತಿಂತೀವಲ್ಲ, ಸೊ ಆ ಥರ ಇದು ಅದೇ ಸ್ಯಾಂಡ್ವಿಚ್ ಮ್ಯಾಂಗೋ ಮಲೈ ಸ್ಯಾಂಡ್ವಿಚ್ ಅಂತ ಹೇಳಿಬಿಟ್ಟು. ಸೊ ಈ ಡೆಸರ್ಟ್ ತುಂಬ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಈ ಥರ ಫುಲ್ಲು ಫಿಲ್ ಮಾಡ್ಕೋಬೇಕು ಬ್ರೆಡ್ನ. ಈಗ ಈ ಫಿಲ್ಲಿಂಗ್ ಆದಮೇಲೆ ನಾವೀಗ ಮ್ಯಾಂಗೋ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀವಿ.
ಇದನ್ನು ಒಂದೊಂದ್ರ ಮೇಲೂ ನೀಟಾಗಿ ಇಡ್ತಾ ಬರೋಣ. ನೋಡಿದ್ರಲ್ಲ ಹೆಂಗೆ ಡೆಸರ್ಟ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವೀಗ ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ ಆಗಿ ನಾನು ಪಿಸ್ತಾಸ್ ಯೂಸ್ ಮಾಡಿದ್ದೀನಿ. ನೀವೇನಿ ನಟ್ಸ್ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಹಾಗೆ ಫೈನಲ್ ಟಚ್ ಕೊಡೋಣ ಪಿಸ್ತಾ ಹಾಕಿಬಿಟ್ಟು. ನೋಡ್ಬೋದು ಇದು ಮಿಕ್ಸರ್ ಹತ್ರ ರಬಡಿ ಮಿಕ್ಸರು, ಅದು ಹಾಗೆ ಇಟ್ಕೊಳ್ಳೋಣ. ಸೊ ಇದನ್ನು ಸರ್ವ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಸ್ವೀಟ್ ಬೇಕಾದ್ರೆ ಹಾಕೋಬೋದು. ನೋಡ್ಬೋದು ಹೇಗೆ ಯಮ್ಮಿ ಆದಂತಹ ಮ್ಯಾಂಗೋ ಸ್ಯಾಂಡ್ವಿಚ್, ರಬಡಿ ಇಲ್ಲ ಮ್ಯಾಂಗೋ ಸ್ಯಾಂಡ್ವಿಚ್ ಮಲೈ ಅಂತ ಹೇಳ್ಬೋದು. ಎಷ್ಟು ಸುಂದರವಾಗಿ ರೆಡಿಯಾಗಿದೆ ಅಂತ. ಇದನ್ನು ನಾವು ಹೀಗೆ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ರೆಫ್ರಿಜರೇಟರ್ ಇಟ್ಟರೆ ಒಂದು 30 to 40 ಮಿನಿಟ್ಸ್ ರೆಫ್ರಿಜರೇಟ್ ಇಟ್ಬಿಡ್ತೀನಿ. ತಣ್ಣಗಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರ್ಗಂತೂ. ನೋಡಿದ್ರಲ್ಲ ಎಮ್ಮೆಯಾದ ಮ್ಯಾಂಗೋ ರೆಸಿಪಿ. ಸೊ ಸುಮಾರು ಜನ ನಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀರಾ ನಮಗೆ ಮ್ಯಾಂಗೋ ರೆಸಿಪೀಸ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಇದು ಅದರಲ್ಲಿ ಒಂದು. ಸೊ ಹಾಗಾದರೆ ಇದನ್ನ ರೆಫ್ರಿಜರೇಟ್ ಮಾಡೋಣ. ರೆಫ್ರಿಜರೇಟರ್ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಸರ್ವಿಂಗ್ ಪ್ಲೇಟ್ ಹಾಕೊಂಡು ತಿನ್ನೋಣ. ಯಮ್ಮಿಯಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಯಾಕೆ ತಡ, 30 ಮಿನಿಟ್ಸ್ ವೆಯ್ಟ್ ಮಾಡೋಣ.